आदाब नाजरीन, ज़ेन टीवी में आपका इस्तकबाल है। रियासत कर्नाटका में हार्ट अटैक से हो रही अमवात को देखते हुए कोली समाज के स्टेट सेक्रेटरी उमेश मुदनाल ने हनुमान मंदिर चित्तापुर रोड यादगिर में यादगिर तालुका के टैक्सी ड्राइवर्स में शऊर बेदारी मुहिम चलाते हुए टैक्सी ड्राइवर्स से कहा कि आप लोगों को अपनी सेहत का खास ख्याल रखना चाहिए, क्योंकि आपकी टैक्सी में सवार लोगों की जानों के साथ साथ आपके फैमिली मेंबर्स को भी आपके सलामती की फिक्र लाहक रहती है। इसीलिए टैक्सी ड्राइवर्स को अपनी सेहत का खास ख्याल रखना चाहिए। जब भी टैक्सी पर जाएं, होटलों का खाना खाने से बचें, ज्यादा से ज्यादा फल फ्रूट खाएं। इस मौके पर सलीम शेख टैक्सी ड्राइवर को गिरिनाडू टैक्सी ड्राइवर्स यूनियन यादगिर तालुका प्रेसिडेंट नामजद किया गया और प्रभु लिंग को वाइस प्रेसिडेंट नामजद किया गया, जबकि बाबा भाई को गिरिनाडू टैक्सी ड्राइवर्स यूनियन का रुकन नामजद किया गया। इस मौके पर उमेश मुदनाल कोली समाज स्टेट सेक्रेटरी ने मीडिया से मुखातिब होते हुए कहा कि बहुत जल्द यादगिर जिले के पूरे 6 तालुकाजात में भी गिरिनाडू टैक्सी ड्राइवर्स यूनियन तश्कील दी जाएगी। ನಾನು ಸಲೀಂ ಶೇಖ್ ಗಿರಿನಾಡಿ ಟ್ಯಾಕ್ಸಿ ಚಾಲಕರ ಅಧ್ಯಕ್ಷ ನನಗೆ ಮಾಡಿರ್ತಾರೆ, ತಾಲೂಕು ಅಧ್ಯಕ್ಷ ಪ್ರಭುಲಿಂಗ ಅವರಿಗೆ ತಾಲೂಕು ಉಪಾಧ್ಯಕ್ಷ ಮಾಡಿರ್ತಾರೆ, ಇವರು ಜಿಲ್ಲಾ ಬಾಡಿದಾಗ ಸದಸ್ಯ ಮಾಡಿರ್ತಾರೆ ನಮ್ಮ ಬಾಬಾಭಾಯಿಗೆ. ನಾವು ಎಲ್ಲರೂ ಕಲಿತು ಈ ಸಂಘಗ ಬೆಳೆಸಬೇಕು. ಉಮೇಶ್ ಅಣ್ಣವ್ರ ಮುದ್ನಾಳ ನೇತೃತ್ವದಲ್ಲಿ ಈ ಸಂಘಗ ನಾವು ಮುಂದೆ ಒಯ್ಯಬೇಕು, ಎಲ್ಲ ಕಡೆಗೆ ಹೋಗಿ ನಮ್ಮ ಸಂಘ ಬಡಿಸ್ಬೇಕಂತ ನಾವು ಎಲ್ಲ ನಮ್ಮ ಸಂಘದವರಿಗೆ, ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗೌರವಾಧ್ಯಕ್ಷರಿಗೆ ಎಲ್ಲರಿಗೆ ಕಳಕಳ ವಿನಂತಿಯಿಂದ ಹೇಳಿಕೊಡುತ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಸಲೀಂ ಶೇಖ್. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಏನದಂದ್ರೆ ಯಾದಗಿರಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ತಾಲೂಕು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಳ್ಳೆ ಬೆಳವಣಿಗೆ. ಮುಂದಿನ ದಿವಸದಲ್ಲಿ ಏನಂದ್ರೆ ಎಲ್ಲ ತಾಲೂಕದ ಅಧ್ಯಕ್ಷರುಗಳನ್ನು ಮಾಡಲು ಪ್ರವಾಸ ಏನದ ಜಿಲ್ಲಾಧ್ಯಕ್ಷರಾಗಿರ್ತ ಬಸ್ಸು ಅಣ್ಣವರು ಮತ್ತು ಪದಾಧಿಕಾರಿಗಳು ಎಲ್ಲ ಕಡೆ ಸೇರಿಸಿ ಸುಮಾರು 6 ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಮಾಡೋದ್ರ ಜೊತೆಗೆ ಜಿಲ್ಲಾದಲ್ಲಿ ಬೃಹತ್ ಜಾಗೃತಿ ಕಾರ್ಯಕ್ರಮ ಸುಮಾರು ಏನದಂದ್ರೆ ಎಲ್ಲ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ವಾಹನ ಚಾಲಕರು ಸೇರಿಸಿ ಯಾದಗಿರಿ ಜಿಲ್ಲಾದಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಈ ಕಾರ್ಮಿಕ ಸಚಿವರನ್ನು ಕರೆಸ್ಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯದ. ಮುಂದಿನ ದಿವಸದಲ್ಲಿ ಎಲ್ಲರೂ ಕಲಿತು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡು ಸಚಿವರ ಗಮನಕ್ಕೆ ತಂದು ಸಚಿವರ ಸಮಯ ತಗೊಂಡು ಕೇಸಿ ಬೃಹತ್ ಆಕಾರದ ಕಾರ್ಯಕ್ರಮ ಮಾಡಿದಾಗ ಇವರು ಕೂಡ ಮುಖ್ಯ ವಾಹಿನಿಗೆ ಬರ್ಬೇಕು. ಏನಾದ್ರೆ ದಿನನಿತ್ಯ ಒತ್ತಡದಲ್ಲಿ ಕೆಲಸ ಕಾರ್ಯದಲ್ಲಿ ದಿನನಿತ್ಯ ಕಿರಾಯಿ ಹೋಗೋದ್ರ ಜೊತೆಗೆ ಏನಾದ್ರೆ ಅವರು, ಅವ್ರ ಕುಟುಂಬಸ್ಥರು, ಅವ್ರ ಮಕ್ಕಳು ಎಲ್ಲರೂ ಒಂದು ಕಡೆಗೆ ಸೇರಿ ಒಂದು ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯಕ್ಕೆ ಈ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಒಂದು ಸಂದೇಶ ಎಲ್ಲ ಚಾಲಕರಿಗೆ ಮುಟ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.